ಹಲೋ ವ್ಯೂವರ್ಸ್, ಇವತ್ತಿನ ರೆಸಿಪಿ ಚೌಚೌವನ್ನು ಉಪಯೋಗಿಸಿಕೊಂಡು ಒಂದು ಪಲ್ಯ. ಚೌಚೌ ಲೋ ಕ್ಯಾಲರಿ ಹೊಂದಿರುವ ತರಕಾರಿಯಾಗಿದ್ದು ಇದರಲ್ಲಿ ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಎಸೆನ್ಷಿಯಲ್ ನ್ಯೂಟ್ರಿಷನ್ಸ್ ಕೂಡ ಇರೋದ್ರಿಂದ ನಮ್ಮ ಬ್ಯಾಲೆನ್ಸ್ ಡಯಟ್ನಲ್ಲಿ ಒಂದು ಹೆಲ್ದಿ ಎಡಿಷನ್ ಅಂತಲೇ ಹೇಳಬಹುದು. ನಾನಿಲ್ಲಿ 500 ಗ್ರಾಮ್ನಷ್ಟು ಚೌಚೌವನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಇದನ್ನು ಪೀಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಳೆತಿದ್ರೆ ಪೀಲ್ ಮಾಡೋ ಅವಶ್ಯಕತೆ ಇಲ್ಲ, ಬೇಕಿದ್ರೆ ಪೀಲ್ ಮಾಡ್ಕೊಳ್ಬಹುದು, ಇಲ್ಲಾದರೆ ಹಾಗೆ ಕೂಡ ಉಪಯೋಗಿಸ್ಕೊಳ್ಬಹುದು. ನಾನು ಇದೇ ಥರ 3 ಚೌಚೌವನ್ನು ಸಿಪ್ಪೆ ಸುಲಿದು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ತರಕಾರಿ ಒಳಗಡೆ ಒಂದು ಬೀಜ ಇರುತ್ತೆ, ಆ ಬೀಜವನ್ನು ನಾವು ತೆಗಿಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಈ ತರಕಾರಿಯನ್ನು 2 ಭಾಗ ಮಾಡಿ ಅದರೊಳಗಿನ ಬೀಜವನ್ನು ನಾನು ತಗೊಳ್ತಾ ಇದ್ದೀನಿ. ಈಗ ತರಕಾರಿ ಒಳಗಿನ ಬೀಜವನ್ನು ತಕ್ಕೊಂಡಾಗಿದೆ. ಇದನ್ನು ನಾನು ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕದಾಗೇನೋ ಹಚ್ಕೊಳ್ತಾ ಇಲ್ಲ, ಒಂದು ಮಧ್ಯಮ ಗಾತ್ರದಲ್ಲಿ ಹಚ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಲ್ಲ ತರಕಾರಿಗಳನ್ನು ನಾನಿಲ್ಲಿ ಒಂದು ಮಧ್ಯಮ ಗಾತ್ರಕ್ಕೆ ಕಟ್ ಮಾಡ್ಕೊಂಡಾಗಿದೆ. ಇದನ್ನು ನಾವು ಕಟ್ ಮಾಡಬೇಕಾದ್ರೆ ಒಂಥರ ಜಾರುತ್ತೆ. ನಾವು ಈ ಸೋರೆಕಾಯನ್ನು ಯಾವ ಥರ ಪೀಲ್ ಮಾಡಿದರೆ ಜಾರುತ್ತಲ್ಲ, ಅದೇ ಥರ ಇದು ಕೂಡ ಜಾರುತ್ತೆ. ಹಾಗಾಗಿ ನಾನು ಇದನ್ನು ಒಂದು ಸಲ ನೀರು ಹಾಕಿ ಕ್ಲೀನಾಗಿ ಒಂದು ಸಲ ವಾಶ್ ಮಾಡಿ ಅದನ್ನು ಸೋಸಿಟ್ಕೊಳ್ತಾ ಇದ್ದೀನಿ. ಈ ತರಕಾರಿಗೆ ಹೆಚ್ಚಿನ ಸಾಮಗ್ರಿಗಳೇನು ಬೇಕಾಗೋದಿಲ್ಲ, ಕಡಿಮೆ ಸಾಮಾನನ್ನು ಉಪಯೋಗಿಸಿಕೊಂಡು ಇದನ್ನು ರುಚಿಯಾಗಿ ಮಾಡ್ಕೊಳ್ಬಹುದು. ಒಂದು ಅರ್ಧ ಕಪ್ಪು ತೆಂಗಿನ ತುರಿ ತೊಗೊಳ್ತಾ ಇದ್ದೀನಿ. ಹಾಗೆ 3 ಹಸಿಮೆಣಸಿನ್ಕಾಯಿ, 4 ಕೆಂಪು ಮೆಣಸಿನ್ಕಾಯಿ, ಒಂದು ಟೀ ಸ್ಪೂನಷ್ಟು ಹುಣಸೆ ಹಣ್ಣು ಹಾಗೂ ಒಂದು ಅರ್ಧ ಕಪ್ಪು ರೋಸ್ಟ್ ಮಾಡಿರುವಂತಹ ಕಡಲೆಕಾಳು ಬೀಜವನ್ನು ತೊಗೊಂಡಿದ್ದೀನಿ. ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ತೋರಿಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ನಾನು ಒಂದ್ಸಲ ಮಿಕ್ಸಿಗೆ ಹಾಕಿ ನೀರು ಹಾಕದೆ ರುಬ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ನಾನು ಕೋರ್ಸ್ಲಿ ರುಬ್ಕೊಳ್ತಾ ಇದ್ದೀನಿ, ಅಂದರೆ ಪೂರ್ತಿ ಫೈನ್ ಏನು ಮಾಡ್ತಾ ಇಲ್ಲ, ನುಣ್ಣಗೇನು ರುಬ್ಕೊಳ್ತಾ ಇಲ್ಲ. ಒಂದು 30 ಸೆಕೆಂಡ್ ಇದನ್ನು ನೀರು ಹಾಕದೆ ರುಬ್ಕೊಳ್ತಾ ಇದ್ದೀನಿ, ಜಸ್ಟ್ 30 ಸೆಕೆಂಡ್ಸ್ ಅಷ್ಟೇ. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು 30 ಸೆಕೆಂಡ್ಸ್ವರೆಗೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಫೈನ್ ಆಗಿರೋದು ಸಾಕು, ಇನ್ನು ಜಾಸ್ತಿ ಫೈನ್ ಮಾಡೋದು ಇದನ್ನು ಬೇಕಾಗಿಲ್ಲ. ಪಲ್ಯಕ್ಕೆ ಬೇಕಾಗಿರುವಂತಹ ಮಸಾಲೆ ಇವಾಗ ಸಿದ್ಧವಾಗಿದೆ. ಈ ಕಡೆ ಒಂದು ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆದ ನಂತರ ಅದಕ್ಕೊಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಅದನ್ನು ನೀಟಾಗಿ ಉದ್ದಿನಬೇಳೆ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೆ ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ಬ್ರೌನ್ ಆಗಿದೆ ಲೈಟಾಗಿ. ಅದಕ್ಕೇ 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ, ಒಂದು 8 ಬೆಳ್ಳುಳ್ಳಿನ ಹಚ್ಕೊಂಡು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಹಾಕಿರುವಂಥ ಉದ್ದಿನಬೇಳೆ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೊಂದಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡಿಯನ್ನು ಹಾಕಿದ್ದೀನಿ. ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡಾದರೆ ಬೇಡ. ನಾವು ಹಾಕಿರುವಂಥ ಅರಿಶಿನ ಪುಡಿ ನಮ್ಮ ದೇಹಕ್ಕೆ ಚೆನ್ನಾಗಿ ಸೇರಿಕೊಳ್ಬೇಕಾದ್ರೆ ಪೆಪ್ಪರ್ ಹಾಕಿದರೆ ಒಳ್ಳೆಯದು. ಒಗ್ಗರಣೆಗೆ ನಾನು ತರಕಾರಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 7 ರಿಂದ 8 ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ತರಕಾರಿ ಬೇಯಬೇಕಾದ್ರೆ ಮಧ್ಯದಲ್ಲಿ ಒಂದು ಸಲ ಕೈ ಆಡಿಸ್ತಾ ಇರಬೇಕು. 8 ನಿಮಿಷ ಆದಮೇಲೆ ಇದಕ್ಕೊಂದು ಸಲ ಕೈ ಆಡಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಹಾಫ್ ಕುಕ್ ಆಗಿದೆ. ಇನ್ನು ಅರ್ಧ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸಿ ಮತ್ತೆ ಒಂದು 3/4 ಕಪ್ನಷ್ಟು ನೀರು ಸೇರಿಸ್ಕೊಂಡು ಮತ್ತೆ ಕವರನ್ನು ಮುಚ್ಚಿ ನಾನು ಇದನ್ನು ಮತ್ತೆ 7 ರಿಂದ 8 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಲ್ಯವನ್ನು ತಿಕ್ಕಾಗಿ ಮಾಡಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ನಿಮಗೆ ಇದನ್ನು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಮಸಾಲೆಯಲ್ಲಿ ನಾವು ಕಡಲೆ ಬೀಜ ಮತ್ತು ತೆಂಗಿನಕಾಯಿಯನ್ನು ಹಾಕಿರೋದ್ರಿಂದ ಇದು ನೀರನ್ನು ಸ್ವಲ್ಪ ಜಾಸ್ತಿಯಾಗಿ ಹೀರ್ಕೊಳ್ಳುತ್ತೆ.
ಲೋ ಫ್ಲೇಮಲ್ಲಿ ನಾನು ಇದನ್ನು 8 ನಿಮಿಷ ಬೇಯಿಸ್ಕೊಂಡು ಆಗಿದೆ. ಇದು ಇವಾಗ 100% ಕುಕ್ ಆಗಿದೆ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಏನಾದರೂ ಬೇಕಾ ಅಂತ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ಲಾಸ್ಟಿಗೆ ಒಂದು ಅರ್ಧ ಕಪ್ ಸಣ್ಣದಾಗಿ ಹಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಚೌಚೌನ ರುಚಿಯಾದ ಪಲ್ಯ ರೆಡಿಯಾಗಿದೆ. ಇದನ್ನು ಚಪಾತಿಗೆ ಇಲ್ಲ ಅನ್ನದ ಜೊತೆಗೆ ಕೂಡ ನಾವು ಇದನ್ನು ಸರ್ವ್ ಮಾಡ್ಕೊಳ್ಬಹುದು. ಮಸಾಲೆಗೆ ನಾವು ಕಡಲೆ ಬೀಜ ಮತ್ತು ತೆಂಗಿನಕಾಯಿನ ಸೇರಿಸಿರೋದ್ರಿಂದ ಒಂದು ಡಿಫ್ರೆಂಟ್ ಆದ ರುಚಿ ಬರುತ್ತೆ. ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ಚೌಚೌ ತುಂಬ ಹೆಲ್ದಿ ತರಕಾರಿ ಆಗಿರೋದ್ರಿಂದ ಮತ್ತು ಈಸಿ ಪ್ರಿಪ್ರೇಷನ್ ಕೂಡ ಆಗಿರೋದ್ರಿಂದ ಚೌಚೌವನ್ನು ನಮ್ಮ ದಿನನಿತ್ಯದ ಬ್ಯಾಲೆನ್ಸ್ ಡಯಟ್ನಲ್ಲಿ ಟ್ರೈ ಮಾಡೋದು ವರ್ತ್ ಟ್ರೈಯಿಂಗ್ ಅಂತಲೇ ಹೇಳಬಹುದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಪೂರ್ಣಿಮಾ. ಗುಡ್ ಫುಡ್. ಬಾಯ್ ಬಾಯ್.